ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. RSSನಿಂದ ಒಂದು ಅಚ್ಚರಿಯ ನಡೆ ಅಂತಲೇ ಹೇಳಲಾಗ್ತಾ ಇದೆ. ಏನಪ್ಪ ಅಂತಂದರೆ, ನರೇಂದ್ರ ಮೋದಿ ಅವರು ಸಂಕಷ್ಟ ಕಾಲದಲ್ಲಿ ಇದ್ದಾಗಲೇ RSS ಒಂದು ದೃಢ ನಿರ್ಧಾರಕ್ಕೆ ಕೈ ಹಾಕಿದೆ ಅಂತಲೇ ಹೇಳ್ಬೋದು. RSSಇಂದನ ಈ ನಿರ್ಧಾರದಿಂದ ಮೋದಿಯ ಯಾವ ರೀತಿಯ ಒಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸಹ ಕುತೂಹಲಕ ಕಾರಣವಾಗಿದೆ. ಇವತ್ತು ಏನೇ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೂ ಸಹ ಎಲ್ಲ ಮಿತ್ರ ಪಕ್ಷಗಳನ್ನು ಸಹ ಒಂದು ಮತ್ತೆ ಒಪಿನಿಯನ್ ಕೇಳಿ ಒಂದು ನಿರ್ಧಾರ ತಗೊಳ್ಬೇಕಾದ ಸಂಕಷ್ಟದಲ್ಲಿ ಕತ್ತಿಯ ಮೇಲೆ ನಡಿಗೆ ಅಂತಲೇ ಹೇಳ್ಬೋದು ಈಗಿನ ಸರ್ಕಾರ, NDA ಸರ್ಕಾರ. ಇಂಥ ಸಂಕಷ್ಟದಲ್ಲಿದ್ದಾಗ RSS ಒಂದು ಬಿಗ್ ಸರ್ಜರಿಗೆ ಒಂದು ಕೈ ಹಾಕಿದೆ ಅಂತಲೇ ಹೇಳ್ಬೋದು. ಹಾಗಾದರೆ RSS ಆ ಸರ್ಜರಿಗೆ ಯಾವ ಕೈ ಹಾಕಿದೆ ಅಂತಲೇ ಹೇಳ್ತಾ ಹೋಗ್ತೀವಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, RSS ಒಂದು ಈ ರಿಸಲ್ಟ್ನ ಬಂದ ಮೇಲೆ ಒಂದು ಬಿಗ್ ಸರ್ಜರಿಗೆ ಒಂದು ಕೈ ಹಾಕಿದೆ ಅಂತಲೇ ಹೇಳ್ಬೋದು. ನಮಗೆ ಇಂಪಾರ್ಟೆಂಟ್ ಇರೋವಂಥ ಕ್ಷೇತ್ರಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗಿರೋ, ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕಾಗಿದ್ದಂಥ ರಾಜ್ಯಗಳಲ್ಲಿ ಇವತ್ತು ಕಳಪೆ ಪ್ರದರ್ಶನ ನೀಡಿ ಅತ್ಯಂತ ಕಡಿಮೆ ಸೀಟುಗಳಿಗೆ ಒಂದು ಕೆಳಗೆ ಇಳಿದಿರತಕ್ಕಂಥ BJP ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈಗ UP ಮತ್ತು ಮಹಾರಾಷ್ಟ್ರ, ರಾಜಸ್ಥಾನ ಇಲ್ಲೆಲ್ಲ BJP ಒಂದು ಅತ್ಯಂತ ಕೆಳಗಿನ ಸ್ಥಾನಗಳಿಗೆ ಕುಸಿತಿರೋದ್ರಿಂದ ಒಂದು RSS ಒಂದು ಬಿಗ್ ಸರ್ಜರಿಗೆ ಕೈ ಹಾಕಿದೆ ಅಂತಲೂ ಸಹ ಹೇಳಲಾಗ್ತದೆ. RSS ಮಾಡ್ತಿರೋ ಸರ್ಜರಿಗೆ ಇಲ್ಲಿ ವಿರೋಧ ಯಾರೂ ಸಹ ಮಾಡ್ತಾ ಇಲ್ಲ. ಆದರೆ ಈ ಒಂದು ಬಿಗ್ ಬದಲಾವಣೆ ಒಂದು ಅನಿವಾರ್ಯ. ಆದರೆ ಆ ಸ್ಥಾನಕ್ಕೆ ಯಾರನ್ನು ಕರ್ಕೊಂಬಂದು ಕೂರಿಸ್ತಿದ್ದಾರೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ವೀಕ್ಷಕರೇ. ಹಾಗಾದರೆ ಆ ಒಂದು ಸ್ಥಾನಕ್ಕೆ ಯಾರನ್ನು ಕರ್ಕೊಂಬರ್ತಿದ್ದಾರೆ, ಯಾವ ಸ್ಥಾನವನ್ನು ಬದಲಾವಣೆ ಮಾಡ್ತಿದ್ದಾರೆ RSS ಅಂತ ಅಂದರೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಈಗ ಬದಲಾವಣೆಯನ್ನು ಮಾಡಬೇಕಾಗಿರೋ ಹೊರಟಿದ್ದಂಥ ಈ ಒಂದು RSS ಇಲ್ಲಿ ಯಾರನ್ನು ತಂದು ಕೂರಿಸ್ತಿದ್ದಾರಪ್ಪ ಅಂತಂದರೆ, ಈ ಸ್ಥಾನದಲ್ಲಿ ಈಗ ಆಲ್ರೆಡಿ BL ಸಂತೋಷ್ ಅವರು ಈ ಸ್ಥಾನದಲ್ಲಿದ್ದಾರೆ. ಆದರೆ BL ಸಂತೋಷ್ ಅವ್ರನ್ನ ಈ ಸಲ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಡದೇನೆ ಈ ಸತಿ ಒಂದು RSSಯಿಂದ ಸಂತೋಷ್ ಅವರು ಒಂದು ಸೈಲೆಂಟ್ ಆಗಿರೋದರಿಂದ ಆ ಸ್ಥಾನಕ್ಕೆ, ಏಕೆಂದರೆ 2023ರ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಚುನಾವಣೆ ಸಂದರ್ಭದಲ್ಲಿ BL ಸಂತೋಷ್ ಅವರು ಸಹ ಕೆಲವೊಂದು ಕ್ಷೇತ್ರಗಳಿಗೆ ಹೊಸ ಅಭ್ಯರ್ಥಿಗಳನ್ನು ಹಾಕೋದ್ರ ಮುಖಾಂತರ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿ ಒಂದು ಕೈ ಸುಟ್ಕೊಂಡಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ. ಇದೇ ರೀತಿ ಕೈ ಸುಟ್ಕೊಂಡಿರೋದ್ರಿಂದ ಈ ಒಂದು ಹೊಣೆಯನ್ನು ಸಹ BL ಸಂತೋಷ್ ಅವರಿಗೆ ಕಟ್ಟಿದ್ರು. ಅದರಿಂದ ಒಂದು BL ಸಂತೋಷ್ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಡದೆ ಇವತ್ತು ಹೈಕಮಾಂಡ್ ಒಂದು ಅವ್ರ ಮೇಲೆ ಮುನಿಸ್ಕೊಂಡಿದೆ ಅಂತ ಒಂದು ಮಾತುಗಳು ಸಹ ಕೇಳಿಬರ್ತಾ ಇತ್ತು. ಅದರಂತೆ ಲೋಕಸಭಾ ಚುನಾವಣೆಯಲ್ಲೂ ಸಹ BL ಸಂತೋಷ್ ಅವರನ್ನು ದೂರ ಇಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬಂದಿತ್ತು. ಈಗ ಅದೇ ಸ್ಥಾನಕ್ಕೆ ಸಂಜಯ್ ಜೋಶಿ ಅನ್ನೋ ಒಬ್ಬ ಸಂಘಟನಾ ಕಾರ್ಯದರ್ಶಿಯನ್ನು ಇವತ್ತು RSS ತಂದು ಕೂರಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ RSS ಸಂಜಯ್ ಜೋಶಿ ಅವ್ರನ್ನ ಇವತ್ತು UPಯಲ್ಲಿ ಅವ್ರಿಗೆ ಹಿಂದಿನ ಸಲ ತುಂಬಾ ಒಂದು ಸಂಘಟನೆ ಮಾಡಿದರು. ಅವರು ಸಹ ಅಧಿಕಾರ ಬರಲಿಕ್ಕೆ ಅವರೊಬ್ಬರು ಪ್ರಮುಖ ಕಾರಣ, ಅವರ ಸಂಘಟನೆಯ ಪ್ರಮುಖ ಕಾರಣ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾಯಿದ್ದು. ಇದರೆಲ್ಲದರ ನಡುವೆ ಇವತ್ತು ಸಂಜಯ್ ಜೋಶಿ ಅವ್ರನ್ನ ಸ್ಥಾನಕ್ಕೆ ತಂದು ಕೂರಿಸಿರೋದ್ರಿಂದ ಮೋದಿ ಅವರಿಗೆ ಯಾವ ರೀತಿಯ ಒಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ನರೇಂದ್ರ ಮೋದಿ ಅವರಿಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದರೆ, ಯಾರು ಇವರು ಸಂಜಯ್ ಜೋಶಿ? ಇಂಥ ಒಂದು ಸರಿಸಮನಾಗಿರ್ತಕ್ಕಂಥ BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸರಿಸಮನಾಗಿರ್ತಕ್ಕಂಥ ಹುದ್ದೆ ಯಾವ್ದಾದ್ರು ಇದ್ದರೆ ಅದು BJP ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಅಂತಂತೇಳಿ ಹೇಳ್ಬೋದು. ಹಾಗಾದರೆ ಸಂಜಯ್ ಜೋಶಿ ಅವ್ರನ್ನ ಯಾಕೆ ಅಲ್ಲಿ ತಂದು ಕೂರಿಸ್ತಿದ್ದಾರೆ? ಸಂಜಯ್ ಜೋಶಿ ಅವ್ರಿಗೂ ಮೋದಿ ಅವರಿಗೂ ನಿಜಕ್ಕೂ ಸಹ ಒಬ್ರಿಗೊಬ್ರಿಗೆ ಬರ್ತೇ ಇರತಕ್ಕಂಥ ಒಂದು ಸಂಬಂಧ. ಒಬ್ರಿಗೊಬ್ರಿಗೂ ಕಡು ವಿರೋಧಿಗಳು ಅಂತಲೂ ಸಹ ಹೇಳಲಾಗ್ತಾ ಇದೆ. ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಒಂದು ಡೆಲ್ಲಿಯಲ್ಲಿ ಒಂದು ಮೀಟಿಂಗನ್ನು ಕರೆದಾಗ ಅವಾಗ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂಥ ಜೋಶಿ ಅವರನ್ನು ಹೊರಗಿಟ್ಟು ಒಂದು ಸಭೆಯನ್ನು ನಡೆಸಿದರೆ ಮಾತ್ರ ನನ್ನ ಸಭೆಗೆ ಹಾಜರಾಗ್ತೀನಿ, ಅಲ್ಲಿವರೆಗೂ ನಾನು ಹಾಜರಾಗೋದಿಲ್ಲ ಒಂದು ಮಾತುಗಳನ್ನು ಹೇಳಿದ್ರ ಮುಖಾಂತರ ಸಂಜಯ್ ಜೋಶಿ ಅವರನ್ನು ಹೊರಗಿಟ್ಟ ನಂತರ ಇವತ್ತು ನರೇಂದ್ರ ಮೋದಿ ಅವರು ಸಭೆಗೆ ಹಾಜರಾಗಿದ್ದನ್ನು ಸಹ ನಾವಿಲ್ಲಿ ಸ್ಮರಿಸ್ಬೋದು. ಈಗ 10 ವರ್ಷಗಳಿಂದ ಇಲ್ಲಿವರೆಗೂ ಸಹ ಸಂಜಯ್ ಜೋಶಿ ಮತ್ತು ನರೇಂದ್ರ ಮೋದಿ ಅವರಿಗೆ ಒಬ್ರಿಗೊಬ್ರಿಗೂ ಕಡು ವಿರೋಧಿಗಳು ಅಂತಲೂ ಸಹ ಒಬ್ರಿಗೊಬ್ರಿಗೂ ಮುಖ ಕೊಟ್ಟು ನೋಡದೇ ಇರತಕ್ಕಂಥಲ್ಲೂ ಸಹ ಈಗಿನೂ ಸಹ ಅದು ಮುಂದುವರೆದಂಥ ವಿಷಯನೂ ಆಗಿದೆ. ಈ ಸಂದರ್ಭದಲ್ಲಿ RSS ಇಂಥ ಒಂದು ಬದಲಾವಣೆಗೆ ಕೈ ಹಾಕಿರೋದು ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.